ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಪಶುಪಾಲನಾ ನಿಗಮದಲ್ಲಿ ಖಾಲಿ ಇರುವ 5250 ಕೃಷಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಹುದ್ದೆಗಳ ವಿವರ ಬಗ್ಗೆ ನೋಡುವುದಾದರೆ, ಕೃಷಿ ನಿರ್ವಹಣಾ ಅಧಿಕಾರಿ ಹುದ್ದೆಗೆ 250 ಹುದ್ದೆಗಳು ಖಾಲಿವೆ. ಕೃಷಿ ಅಭಿವೃದ್ಧಿ ಅಧಿಕಾರಿಗೆ 1250 ಹುದ್ದೆಗಳು ಖಾಲಿವೆ. ಹಾಗೆ ರೈತ ಪ್ರೇರಕ ಹುದ್ದೆಗೆ 3750 ಹುದ್ದೆಗಳು ಖಾಲಿ ಇದ್ದು ಒಟ್ಟು 5250 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ವೇತನ ಶ್ರೇಣಿ ಬಗ್ಗೆ ನೋಡುವುದಾದರೆ, ಕೃಷಿ ನಿರ್ವಹಣಾ ಅಧಿಕಾರಿ ಹುದ್ದೆಗೆ 31,000, ಹಾಗೆ ಕೃಷಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ 28,000, ರೈತ ಪ್ರೇರಕ ಹುದ್ದೆಗೆ 22,000ವರೆಗೆ ವೇತನ ನಿಗದಿಪಡಿಸಿರುತ್ತಾರೆ. ಈ ಎಲ್ಲ ಹುದ್ದೆಗಳಿಗೆ ಕೃಷಿ ನಿರ್ವಹಣಾ ಅಧಿಕಾರಿ ಹುದ್ದೆಗೆ 25ರಿಂದ 45 ವರ್ಷ ವಯೋಮಿತಿ ಇರುತ್ತೆ. ಕೃಷಿ ಅಭಿವೃದ್ಧಿ ಅಧಿಕಾರಿಗೆ 21ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಹಾಗೆ ರೈತ ಪ್ರೇರಕ ಹುದ್ದೆಗೆ 18ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಹುದ್ದೆಗಳಿಗೆ SST ಅಂದರೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. ಇತರೆ ಹಿಂದುಳಿದ ವರ್ಗದವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅಂಗವಿಕಲ ಮತ್ತು 10 ವರ್ಷ ಸಡಿಲಿಕೆ ಇರುತ್ತೆ. ಹಾಗೆ ಈ ಎಲ್ಲ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡುವುದಾದರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಳಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 10ನೇ ಮತ್ತು PUC ಅಥವಾ ಪದವಿ ಮುಗಿಸಿರಬೇಕು. ಅರ್ಜಿ ಶುಲ್ಕದ ಬಗ್ಗೆ ನೋಡುವುದಾದರೆ, ಕೃಷಿ ನಿರ್ವಹಣಾ ಅಧಿಕಾರಿ ಹುದ್ದೆಗಳಿಗೆ 944 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಕೃಷಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ 826 ಮತ್ತು ರೈತ ಪ್ರೇರಕ ಹುದ್ದೆಗೆ 708 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇದನ್ನು ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರಂತೆ ನೋಡುವುದಾದರೆ, ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಆನ್ಲೈನ್ ಪರೀಕ್ಷೆ ಬಗ್ಗೆ ನೋಡುವುದಾದರೆ ನೋಟಿಫಿಕೇಷನಲ್ಲಿ ಅವರು ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಸ್ನೇಹಿತರೆ, ಸಿಲೆಬಸ್ ಮತ್ತು ಸ್ಕೀಮ್ ಪ್ಯಾಟರ್ನ್ ಎಲ್ಲ ನೋಡ್ತಾ ಹೋಗೋದಾದರೆ, ಅಂದರೆ ಇದು ಆನ್ಲೈನ್ ಮೂಲಕ ಪರೀಕ್ಷೆ ಇರುವುದರಿಂದ ಟೋಟಲ್ ನಂಬರ್ ಆಫ್ ಕ್ವಶನ್ಸು 50 ಇರುತ್ತೆ. ಹಾಗೆ ಇದನ್ನು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. 30 ಮಿನಿಟ್ಸ್ ಟೈಮ್ ಇರುತ್ತೆ ಮತ್ತು ನೀವು ಬಿಫೋರ್ 15 ಮಿನಿಟ್ಸು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಇರುತ್ತೆ. ಹಾಗೆ ಯಾವುದೇ ತರಹದ ನೆಗೆಟಿವ್ ಮಾರ್ಕ್ಸಿಂಗ್ ಇರೋಂಗಿಲ್ಲ ಮತ್ತು ನೀವು ಈ ಪರೀಕ್ಷೆಯಲ್ಲಿ 50% ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ಸಿಲೆಬಸ್ ಹಾಗೂ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಯಾವ ಥರ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋದಾದರೆ, ಹಿಂದಿಗೆ 8 ಮಾರ್ಕ್ಸು, ಇಂಗ್ಲೀಷ್ಗೆ 8 ಮಾರ್ಕ್ಸು, ಮ್ಯಾಥಮೆಟಿಕ್ಸ್ಗೆ 8, ರೀಸನಿಂಗ್ ಎಬಿಲಿಟಿಗೆ 8 ಮಾರ್ಕ್ಸು, ಡೈಲಿ ಸೈನ್ಸ್ಗೆ 8 ಮಾರ್ಕ್ಸು, ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ಗೆ 10 ಮಾರ್ಕ್ಸು. ಟೋಟಲ್ 50 ಮಾರ್ಕ್ಸಿಗೆ ಎಕ್ಸಾಮ್ ನಡೆಸ್ತಾರೆ. 30 ಮಿನಿಟ್ಸ್ ಟೈಮ್ ಇರುತ್ತೆ. ಸ್ನೇಹಿತರೆ, ಇಂಗ್ಲೀಷ್ ಟಾಪಿಕಲ್ಲಿ ಆ್ಯಂಟನಿಮ್ಸು, ಸಿನೋನಿಮ್ಸು, ಸೆಂಟೆನ್ಸ್ ಕಂಪ್ಲೀಷನ್ ಅಂತ 3 ಟಾಪಿಕ್ಸ್ ಇರುತ್ತೆ. ಹಾಗೆ ಮೆಥಮೆಟಿಕ್ಸಲ್ಲಿ ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ವರ್ಕ್, ಸಿಂಪ್ಲಿಫಿಕೇಷನ್, ಆವ್ರೇಜ್ ಅಂತ ಈ ಟಾಪಿಕ್ಸ್ನ ಕವರ್ ಮಾಡಿರ್ತಾರೆ. ಮತ್ತು ರೀಸನಿಂಗ್ ಎಬಿಲಿಟಿಯಲ್ಲಿ ಕ್ಯಾಲೆಂಡರ್, ಕೋಡಿಂಗ್, ಡಿಕೋಡಿಂಗ್, ಅನಲಾಗಿ ಹಾಗೆ ಡೈರೆಕ್ಷನ್ ಅಂತ ಈ ಒಂದು ರೀಸನಿಂಗ್ ಎಬಿಲಿಟಿಯಲ್ಲಿ ಟಾಪಿಕ್ಸ್ ಇರುತ್ತೆ. ಮತ್ತು ಡೈಲಿ ಸೈನ್ಸಲ್ಲಿ ಬ್ರಾಂಚಸ್ ಆಫ್ ಸೈನ್ಸ್, ಬೇಸಿಕ್ಸ್, ದ ಪೀರಿಯಾಡಿಕ್ ಟೇಬಲ್, ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್, ಕೆಮಿಕಲ್ ಕಾಂಪೌಂಡ್ಸ್, ಬಯೋಲಜಿ ಬೇಸಿಕ್ಸ್ ಇರುತ್ತೆ. ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ದಿಯರ್ ಸ್ಟ್ರಕ್ಚರ್, ಆರ್ಗಾನಿಸಮ್ ಇನ್ ದ ಬಿಗಿನ್, ಹಾಗೆ ಎಪಿಡರ್ಮಿನಲ್ ಸೆಲ್ಸ್ ಅಂತ ಇರುತ್ತೆ. ಮತ್ತು ಇದು ಡೈಲಿ ಸೈನ್ಸಲ್ಲಿ ಇರುತ್ತೆ. ಹಾಗೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡುವುದಾದರೆ, MS ಆಫೀಸ್, ಹಾರ್ಡ್ವೇರ್, ಸಾಫ್ಟ್ವೇರ್, ಫಂಕ್ಷನ್ ಕೀಸ್, ನೆಟ್ವರ್ಕ್, ವರ್ಲ್ಡ್ ವೈಡ್ ವೆಬ್, ಇಂಟರ್ನೆಟ್ ಟೆಕ್ನಾಲಜಿ ಅಂತ ಇರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23/5/2024 ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/6/2024. ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ಹಾಗೂ ನೋಟಿಫಿಕೇಶನ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.